ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಪಲಾವ್ನ ಮಾಡ್ತಾ ಇದ್ದೀನಿ, ವೆಜಿಟೇಬಲ್ ಪಲಾವ್. ನೀವು ಕುಕ್ಕರಲ್ಲಿ ಯಾವುದೇ ಪಲಾವ್ನ ಪ್ರಿಪೇರ್ ಮಾಡ್ತೀರಾ ಅನ್ನೋದಾದರೆ ಅದಕ್ಕೆ ಒಂದು 2-3 ಸ್ಪೂನಷ್ಟು ಮೊಸರನ್ನ ಹಾಕಿ ನೋಡಿ. ಅದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ಕಂದ ಎದ್ದೇಳು ಬಂಗಾರಿ, ಎದ್ದೇಳು. ಓಯ್ ಇವಾಗ ಟೈಮ್ ಬಂದು ಆಲ್ಮೋಸ್ಟು 8:30 8:45 ಆಗ್ತಾ ಇದೆ ನೋಡಿ. ಇವತ್ತು ಸ್ಕಂದ ಇನ್ನೂ ಎದ್ದೇ ಇಲ್ಲ. ಒಂದೊಂದು ದಿನ ಬೇಗ ಎದ್ದು ಬಿಡ್ತಾನೆ, ಒಂದೊಂದು ದಿನ ಎದ್ದೇಳೋದೇ ಇಲ್ಲ. ಎಷ್ಟು ಎದ್ದೇಳಿಸಿದ್ರು ಎದ್ದೇಳ್ತಾನೆ ಇಲ್ಲ ಇವತ್ತು. ಬಂಗಾರದ ದುಡ್ಡಲ್ಲಿ ಇನ್ನೂ ನಿದ್ದೆ 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 ಶುಭಿಗೆ. ಮೈ ಮೇಲೆ ಚಿಲ್ಕುತ್ತೀಯಾ? ಮೈ ಮೇಲೆ ಚೆಲ್ಲುತ್ತೆ ನೋಡಿಲಿ, ಮೈ ಮೇಲೆಲ್ಲ ಚೆಲ್ತು. ಮೈ ಮೇಲೆಲ್ಲ ಚೆಲ್ಕೊಂಡು ಕುಡಿಯೋದು ದುಡ್ಡನ್ನ. ನಾವಿರೋ ಅಪಾರ್ಟ್ಮೆಂಟಲ್ಲಿ ಸುಮಾರು ಮಕ್ಕಳಿದ್ದಾರೆ, ಡಿಫ್ರೆಂಟ್ ಏಜ್ ಇರೋವಂಥ ಮಕ್ಕಳು. ಮೇ ಬಿ ಸ್ಕಂದನೆ ಅಂತ ಅನಿಸುತ್ತೆ. ಅವರೆಲ್ಲರಿಗಿನ ಸ್ವಲ್ಪ ಚಿಕ್ಕವನು. ಬೆಳಗ್ಗೆ ಪೂಜೆ ನಂತರ ಸ್ವಲ್ಪ ಹೊತ್ತು ಡೋರ್ ಓಪನ್ ಇಟ್ಟಿರ್ತೀನಲ್ಲ, ಏನು ಮಾಡ್ತಿದ್ರಾ? ಸೊ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಗಾಳಿ ಚೆನ್ನಾಗಿ ಬರಲಿ ಅಂತ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ನಮ್ಮ ಫ್ಲೋರಲ್ಲಿ ಇರುವಂಥ ಮಕ್ಕಳು. ಸೊ ಒಂದು 1/2 hour to 1 hour ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಊಟ ಏನು ಮಾಡಿದೆ? ಚಪಾತಿ ತಿಂದ? ಹಾಂ, ಗಂಜಿ ಗಂಜಿ ಕೊಡ್ತೀಯಾ ನೀನು? ಇಷ್ಟನಾ ನಿಂಗೆ? ಹಾಂ, ಅವನಿಗೂ ಇಷ್ಟ ಗಂಜಿ, ಅವನು ಕುಡಿತಾನೆ ಡೈಲಿ 1 time. ಹಾಂ, ಹೌದಾ? ಅದು ಅಂಕಲ್ಗೆ ಹುಷಾರಿಲ್ವಲ್ಲ, ಅದಕ್ಕೆ. ನಿಮ್ಮನೇಲೂ ಇದೆನಾ? ಹಾಂ, ಹೌದಾ? ಬಾಲ್ ಆಡಿ, ಇಬ್ರು ಬಾಲ್ ಆಡಿ. ಕ್ಯಾಚ್ ಆಡಿ. ಕೆಳಗೆ ಬಿತ್ತಾ? ಹಾಂ, ಹೆಲ್ಮೆಟ್ಟು. ಇದನ್ನ ಹಿಡ್ಕೊಂಡು ಆಡಿ. ಮೇಲಿರೋದು ಯಾವುದು ಬೇಡ, ಇಲ್ಲಿರೋದಷ್ಟೇ ತೊಗೊಂಡಾಡಿ. ಸ್ಕೂಲ್ಗೆ ಹೋಗಲ್ವಾ ನೀನು? ಹಾಂ, ಹೋಗಲ್ವಾ? ಚಿಟ್ಟಿ ಚಿಟ್ಟಿ ಸೂಪರ್ ಚಿಟ್ಟಿ ಹೇಳು. ಬೆಳಗ್ಗೆ ಅಥವಾ ಸಂಜೆ ಡೈಲಿ 1/2 hour to 1 hour ಸ್ಕಂದನ್ನ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಬಿಡ್ತಾ ಇದ್ದೀನಿ. ಸೊ ನಾನು ಕೂಡ ಆದಷ್ಟು ಅವನ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸಮ್ ವರ್ಡ್ಸ್ ABCD ಹೇಳ್ಕೊಡೋದು, ಅಥವಾ 1 2 3, ಇಲ್ಲ ಸಮ್ ರೈಮ್ಸು. ಟಿ ವಿಲಿ ಬರುವಂಥ ಆಲ್ಮೋಸ್ಟ್ ರೈಮ್ಸ್ ಎಲ್ಲ ಅವ್ನು ಹೇಳ್ತಾನೆ. ಅವನಿಗೆ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ. ನಾನು ಸಾಂಗ್ಸ್ ಎಲ್ಲ ಹೇಳಿದಾಗ ತುಂಬಾ ಇಷ್ಟಪಟ್ಟು ಕೇಳಿಸ್ಕೊಳ್ತಾನೆ. ಅವನಿಗೆ ವರ್ಡ್ಸ್ ಹೇಳಲಿಕ್ಕೆ ಬರಲಿಲ್ಲ ಅಂದರೂ ಕೂಡ ಅವನ ಟ್ಯೂನಿಂಗ್ ಮೂಲಕ ಹಮ್ಮಿಂಗ್ ಮಾಡ್ತಾನೆ ಇರ್ತಾನೆ. ಬಟ್ ಅವ್ನಿಗೆ ತುಂಬಾ ಇಷ್ಟ ಮ್ಯೂಸಿಕ್ ಅಂತ ಅಂದರೆ. ನಾನು ಹಾಡು ಹೇಳಿದಾಗ ಅವನು ನೋಡಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ. ಲಾಲಿನ ಹಾಡುವೆ. ನೀ ಗುಡ್ ಬಾಯ್ ಅಲ್ಲ, ನೀ ಜಾಣ ಬರೆಯಲ್ಲ. ಜೋ ಜೋ ಜಾಣ ಮರಿ ಜಾಣ ಮರಿ ಆನಿದಿರಮ್ಮನ ಆ ಕನಸಮ್ಮನ ಗೂಡಲಿ ಹಾರಿಕೋ, ನಾ ಹಾಡುವೆ ಲಾಲಿಯಾ ಲಾಲಿಯಾ.
ಜಾಣ ಮರಿ ಜಾಣ ಮರಿ ಪಾಪೋ ಮರಿ ಪಾಪೋ ಮತ್ತೆ ಯಾವ ಹಾಡು ಬರ್ತೈತಿ ಕಂದಾಗ? ಮತ್ತೆ ಯಾವ ಹಾಡು ಬರ್ತಾವಪ್ಪ? ಮತ್ತೆ ಅಮ್ಮ ಸೀತಮ್ಮ ಹೇಳಪ್ಪ. ಅಮ್ಮ ಸೀತಮ್ಮ ಸೀತಮ್ಮ ಹೇಳಮ್ಮ. 1 2 ಇಷ್ಟೇ ಮುಗೀತು. ಇಷ್ಟೇ. ಇವಾಗ ಆಲ್ಮೋಸ್ಟ್ ಸ್ವಲ್ಪ ಇಂಪ್ರೂವ್ ಆಗಿದ್ದಾನೆ ಸ್ಕಂದ ಮಾತಾಡೋದ್ರಲ್ಲಿ. 1 ವರ್ಡು 2 ವರ್ಡು ಹೇಳ್ತಾನೆ. ಅವನಿಗೆ ಮ್ಯೂಸಿಕ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸಾಂಗ್ಸ್ ಏನಾದರೂ ಇಷ್ಟ ಆದರೆ ಅದನ್ನು ಹಮ್ಮಿಂಗ್ ಮಾಡ್ತಾ ಇರ್ತಾನೆ. ಇವತ್ತು ಸಜ್ಜಿಗೆ ಮಾಡಿದ್ದೆ ಅವನಿಗೆ. ಪಲಾವ್ ಸ್ವಲ್ಪ ಖಾರ ಆಗಿತ್ತು, ಹಾಗಾಗಿ ಅವ್ನು ತಿಂತಾ ಇಲ್ಲ. ಹಾಗಾಗಿ ಸಜ್ಜಿಗೆ ಮಾಡಿಕೊಟ್ಟೆ ಅವನಿಗೆ. ಬಾ. ಅವನು ಊಟ ಮಾಡುವಾಗ ಮಾತ್ರ ಅವನಿಗೆ ಟಿ ವಿ ಇಲ್ಲ ಮೊಬೈಲ್ ಬೇಕು. ಆಲ್ಮೋಸ್ಟು ಟಿ ವಿನೇ ಅಭ್ಯಾಸ ಮಾಡಿಸಿದ್ದೀವಿ ಅವನಿಗೆ ಮನೇಲಿರುವಾಗ. ಆಚೆ ಹೋದಾಗ ಮೊಬೈಲ್ ನೋಡ್ಕೊಂಡು ತಿಂತಾನೆ. ಇನ್ನು ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ತೊಳ್ಕೊಂಡು ಬಿಡೋಣ. ಹಾಗೆ ಇನ್ನೇನು ಯುಗಾದಿ ಹಬ್ಬ ತುಂಬ ಹತ್ತಿರದಲ್ಲೇ ಇದೆ. ಸೊ ಎಷ್ಟಾಗುತ್ತೋ ಅಷ್ಟು ಒಂದೊಂದು ದಿನ ಕೆಲಸಗಳನ್ನು ಮುಗಿಸೋಣ. ಮನೆ ಕ್ಲೀನಿಂಗ್ ಕೂಡ ಮಾಡೋದಿತ್ತು, ಅದನ್ನು ಕೂಡ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಮೇಲೆ ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದಷ್ಟು ಕ್ಲೀನಿಂಗ್ನ ಮುಗಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದೇ ದಿನ ಎಲ್ಲ ಕ್ಲೀನಿಂಗ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಸ್ಕಂದ ಇದ್ದರೆ ಅವ್ನು ನೋಡ್ತಾ ಇದ್ದೀರಲ್ಲ, ಮಧ್ಯೆ ಮಧ್ಯೆ ಬಂದು ನನಗೆ ಯಾವ ಕೆಲಸ ಮಾಡಲಿಕ್ಕೂ ಬಿಡೋದಿಲ್ಲ. ಹಾಗೆ ಬಟ್ಟೆ ಫೋಲ್ಡಿಂಗ್ ಮಾಡೋದಿತ್ತು, ಅದನ್ನು ಕೂಡ ಮುಗಿಸ್ದೆ. ಬಟ್ಟೆ ಫೋಲ್ಡಿಂಗ್ ಮಾಡಿ ಕಬೋರ್ಡ್ಸಲ್ಲಿ ಇಟ್ಬಿಟ್ರೆ ಆಲ್ಮೋಸ್ಟ್ ಮನೆ ಅರ್ಧ ಕೆಲಸ ಮುಗ್ದಂಗೆ. ಕೆಲವು ಗಂಡಸರು ಹೇಳ್ತಾ ಇರ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀರಾ, ಏನು ಮಾಡ್ತಾ ಇರ್ತೀರಾ ಅಂತ. ಅವ್ರಿಗೆ 3 ಹೊತ್ತು ಅಡುಗೆ ಮಾಡಿ ಹಾಕಿದ್ರೆ ಕೆಲಸ ಮುಗೀತು ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಮನೆ ಅಂತ ಅಂದಮೇಲೆ ಪಾತ್ರೆ ಕ್ಲೀನಿಂಗು, ಕಿಚನ್ ಕೆಲಸ, ಬಟ್ಟೆ ಫೋಲ್ಡ್ ಮಾಡಿಡೋದು, ಮನೆಯೆಲ್ಲ ನೀಟ್ ಮಾಡೋದು, ತುಂಬಾ ಕೆಲಸಗಳಿರುತ್ತೆ. ಸೊ ಹೊರಗಡೆ ಹೋಗಿ ದುಡ್ಕೊಂಬರೋರು ಮಾತ್ರನೇ ಕಣ್ಣಿಗೆ ಕಾಣಿಸ್ತಾರೆ. ಇಡೀ ಮನೆ ಕೆಲಸಗಳನ್ನು ಮಾಡೋದು, ಅದರ ಜವಾಬ್ದಾರಿಗಳನ್ನು ನಿಭಾಯಿಸೋದು ಯಾರ ಕಣ್ಣಿಗೂ ಕಾಣೋದೇ ಇಲ್ಲ. ನಿಮಗೇನು ಆರಾಮಾಗಿ ಮನೇಲಿ ಕೂತ್ಕೊಂಡಿರ್ತೀರಲ್ಲ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಹೊತ್ತು ನಮಗೆ ಅಂತ ಟೈಮ್ ಸಿಕ್ಕಿದಾಗ ಒಂದು ಅರ್ಧ ಗಂಟೆ ಫೋನ್ ನೋಡ್ತೀವಿ, ಇಲ್ಲ ಟಿ ವಿ ನೋಡ್ತೀವಿ. ಆವಾಗ ಕೂಡ ಹೇಳ್ತಾ ಇರ್ತಾರೆ, ಆರಾಮಾಗಿ ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡ್ತೀರಾ, ಟಿ ವಿ ನೋಡ್ತೀರಾ ಅಂತ. ಇನ್ನು ಮಕ್ಕಳಿರೋ ಮನೆ ಅಂತ ಅಂದರೆ ಕೇಳಬೇಕಾ, ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು. ಮಕ್ಕಳು ಎಲ್ಲಿ ಏನಾದರೂ ತೊಗೊಂಡು ಬಾಯಲ್ಲಿ ಹಾಕ್ಕೊಂಡು ಬಿಡ್ತಾರೋ, ಏನಾದರೂ ಮಾಡ್ಕೊಂಡು ಬಿಡ್ತಾರೋ ಅನ್ನೋ ಭಯದಲ್ಲಿ ಅವ್ರ ಮುಂದೆನೇ ಇರಬೇಕು ನಾವು. ಇವಾಗಿನ ಮಕ್ಕಳಂತರೂ ಎಷ್ಟು ತರಲೆಗಳಂತ ಅಂದರೆ ಅಷ್ಟು ತರಲೆಗಳು. ಒಂದು ಸ್ವಲ್ಪ ಕಣ್ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಏನಾದರೂ ಎಡವಟ್ಟು ಮಾಡ್ಕೊಂಡಿರ್ತಾರೆ. ಸ್ಕಂದನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಅವನ್ನ ಅತ್ತೆ ಹತ್ರ ಬಿಟ್ಟು ಬಂದೆ. ನನಗೂ ಕೂಡ ಕಿಚನ್ ಕ್ಲೀನಿಂಗ್ ಮಾಡೋಣ, ಇನ್ನೂ ಸ್ವಲ್ಪ ಟೈಮ್ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಒಂದು 11:30 11:45 ಆಗ್ತಾಯಿತ್ತು. ಇವಾಗ 2-3 ತಿಂಗಳಿಂದ ನಾನು ಏನೂ ಕ್ಲೀನಿಂಗ್ ಮಾಡ್ತಾಯಿಲ್ಲ. ಯಾಕೋ ಸ್ವಲ್ಪ ಟಯರ್ಡ್ನೆಸ್. ನನಗೆ ಇನ್ನೂ ಹಬ್ಬ ಬರ್ತಾಯಿದೆ. ದಿನ ಒಂದು ಟೈಮ್ ಆದಾಗ ಫ್ರೀ ಇದ್ದಾಗ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ನನ್ನ ಪ್ರಕಾರ ಅಡುಗೆ ಮನೆ ಕ್ಲೀನಿಂಗಿಗೆ ಹೆಚ್ಚು ಟೈಮ್ ಕೊಡಬೇಕಾಗತ್ತೆ. ನಾನು ಫಸ್ಟು ಗೋಡೆಯಲ್ಲಿರುವಂಥ ಜೇಡ ಎಲ್ಲ, ಸ್ಪೈಡರ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ನಂತರ ನಾನು ವಾಲ್ ಕ್ಲೀನಿಂಗು, ಟೈಲ್ಸ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ತೀನಿ. ಇವತ್ತು ಸ್ವಲ್ಪ ಕಂಟೈನರ್ಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಅದರಲ್ಲಿರುವಂಥ ಕಾಳುಗಳನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಆ ಕಂಟೈನರ್ಸ್ನೆಲ್ಲ ತೊಳಿಲಿಕ್ಕೆ ಇಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗಿತ್ತು ಈ ರೀತಿ ಜಾರ್ಸು ಕಂಟೈನರ್ಸ್ನೆಲ್ಲ ಕ್ಲೀನ್ ಮಾಡಿ. ಸೊ ಇನ್ನು ಸೆಲ್ಫ್ಸ್ ಅಂತ ಏನಿರುತ್ತೆ ಅದಕ್ಕೆ ನಾನು ಕಾಲಿನ ಹಾಕ್ಕೊಂಡು ಡ್ರೈ ಕ್ಲಾತಲ್ಲಿ ವೈಪ್ ಮಾಡ್ಕೊಳ್ತಾ ಇರ್ತೀನಿ. ಸೊ ವುಡ್ ಅಲ್ವಾ, ನೀರು ಹಾಕಿ ತೊಳೆದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ
ಇನ್ನು ಇಲ್ಲಿಲ್ಲ ಇದರ ಬೌಲಿಗೆ ಹಾಕಿಟ್ಟಿದ್ದೀನಿ ಯಾವುದ್ಯಾವುದಿದೆ ಅದನ್ನು. ಇನ್ನು ಇದಿಷ್ಟಿದೆ, ಇದನ್ನು ಬೇರೆ ಬೌಲ್ಗಳಿಗೆ ಹಾಕಿ ತೊಳಿಬೇಕು. ಮನೆಯೆಲ್ಲ ಫುಲ್ ನೋಡಿ ಎಷ್ಟು ಮೆಸ್ಸಿ ಆಗಿಬಿಟ್ಟಿದೆ. ಇನ್ನು ಕೆಲವೊಬ್ಬರು ಕಿಚನ್ ಕ್ಲೀನಿಂಗ್ ಅಂತ ಅಂದರೆ ಕಿಚನಲ್ಲಿ ಬರೋ ಐಟಮ್ ಎಲ್ಲ ಯೂಸ್ ಮಾಡದೇ ಇರೋ ಐಟಮ್ನೆಲ್ಲ ತೆಗೆದು ತೊಳಿತಾ ಇರ್ತಾರೆ. ನಾನು ಆ ರೀತಿ ಮಾಡೋದಿಲ್ಲ. ಸೊ ಡೈಲಿ ನಾವು ಏನು ಯೂಸ್ ಮಾಡ್ತೀವೋ ಆ ಜಾರ್ಸ್ನೆಲ್ಲ ಕೈಯಲ್ಲಿ ಹಿಡ್ದು ಅದ್ರ ಮೇಲೆಲ್ಲ ಮಾರ್ಕ್ಸ್ ಎಲ್ಲ ಬಿದ್ದಿರುತ್ತಲ್ಲ ಅದನ್ನು ಮಾತ್ರ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಮಿಕ್ಕಿರೋ ಐಟಮ್ ಅಂದರೆ ಯೂಸ್ ಮಾಡದೇ ಇರೋವಂಥ ಐಟಮ್ಸ್ನೆಲ್ಲ ಹಾಗೆ ಒಂದು ಡ್ರೈ ಕ್ಲಾತಲ್ಲಿ ವೈಪ್ ಮಾಡಿ ಇಟ್ಬಿಡ್ತೀನಿ. ಇನ್ನು ಈ ವರ್ಷ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬೇರೆ ಊರುಗಳಲ್ಲೂ ಅಷ್ಟೇ ನೀರಿನ ಸಮಸ್ಯೆ ತುಂಬ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಹಾಗಂತ ಹಬ್ಬ ಹರಿದಿನಗಳಲ್ಲಿ ಈ ರೀತಿ ಸಣ್ಣ ಪುಟ್ಟ ಕ್ಲೀನಿಂಗ್ ಮಾಡ್ಕೊಳ್ದೆ ಸೆಲೆಬ್ರೇಟ್ ಮಾಡೋಕ್ಕೆ ನಮಗೂ ಕೂಡ ಅಷ್ಟು ಕಂಫರ್ಟ್ ಆಗೋದಿಲ್ಲ. ಹಾಗಂತ ಅನ್ನೆಸೆಸರಿ ನೀರನ್ನ ವೇಸ್ಟ್ ಕೂಡ ಮಾಡೋದಿಲ್ಲ. ಎಷ್ಟು ಹಿಡಿತದಿಂದ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಹಿಡಿತದಿಂದ ನೀರನ್ನು ನಾವು ಕೂಡ ಬಳಸ್ತೀವಿ. ನಮಗೂ ನೀರಿನ ಮಹತ್ವ ಗೊತ್ತಿದೆ. ಸೊ ಯಾರಾದರೂ ಬ್ಯಾಡ್ ಕಮೆಂಟ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಯೂಶಲಿ ಎವ್ರಿ ಕ್ಲೀನಿಂಗ್ ಟೈಮಲ್ಲಿ ನಾನು ಈ ರೀತಿ ಮಿಕ್ಸಿನ ಅಥವಾ ಸಣ್ಣ ಪುಟ್ಟ ಏನಾದರೂ ಪಾತ್ರೆಗಳಿದ್ರೆ ಡ್ರೈ ವೈಪೇ ಮಾಡ್ಕೊಂಡ್ಬಿಡ್ತೀನಿ. ಈ ಹಬ್ಬಗಳಲ್ಲಿ ಮಾತ್ರ ಒಂದು ಸ್ವಲ್ಪ ಅದನ್ನು ಸೋಪ್ ಆಯಿಲ್ ಹಾಕಿ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡ್ತೀನಿ. ಸಣ್ಣ ಪುಟ್ಟ ಏನಾದರೂ ನಾವು ಮಿಕ್ಸಿ ಮಾಡುವಾಗ ಮಸಾಲೆ ಎಲ್ಲ ಮಿಕ್ಸಿ ಮೇಲೆಲ್ಲ ಚೆಲ್ಲಿರುತ್ತೆ, ಆ ಕಲೆ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ನಾವು ಅಟ್ಲೀಸ್ಟ್ ಒಂದು 3 ಮಂತ್ಸ್ 6 ಮಂತ್ಸ್ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಈ ಕೆಲಸಗಳ ನಡುವೆ ಸ್ಕಂದನಿಗೆ ಟೈಮ್ ಟು ಟೈಮ್ ಊಟ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವ್ನು ಮಿನಿಮಮ್ ಹಾಫ್ ಆನ್ ಅವರ್ ಟು 1 ಅವರ್ ತೊಗೊಳ್ತಾನೆ. ನಾನು ಮನೆ ಕೆಲಸಗಳ ಮಧ್ಯೆ ಅದನ್ನು ಯಾವುದನ್ನು ಆ್ಯಡ್ ಮಾಡಿಲ್ಲ, ಬಿಕಾಸ್ ಅದು ತುಂಬಾ ಲೆಂತಿ ಆಗಿಬಿಡುತ್ತೆ ವೀಡಿಯೋಸ್ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಸ್ಕಂದನ ಬಿಟ್ಟು ಬಂದ ನಂತರ ಸ್ವಲ್ಪ ಕ್ಲೀನಿಂಗ್ ಮುಗಿಸಿ ಮತ್ತೆ ಮಧ್ಯಾಹ್ನ ಹೋಗಿ ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಅವನಿಗೆ ಮಲಗಿಸ್ಬಿಟ್ಟು ಬಂದೆ. ಡೈಲಿ ಮಧ್ಯಾಹ್ನ ಸ್ಕಂದ ಅತ್ತೆ ಮನೇಲೇ ಮಲಗಿರ್ತಾನೆ. ಬಿಕಾಸ್ ನಮ್ಮ ಮಾವಂಗೆ ಮೊಮ್ಮಗ ಯಾವಾಗಲೂ ಕಣ್ಮುಂದೆನೇ ಇರಬೇಕು. ಯಾವಾಗಲಾದರೂ ಒಮ್ಮೆ ನಾನು ಮಧ್ಯಾಹ್ನ ಅವನ್ನ ಮನೆಗೆ ಅಂದರೆ ನಮ್ಮ ಮನೆಗೆ ಕರ್ಕೊಂಡು ಬಂದು ಮಲಗಿಸಿದಾಗ ಪದೇ ಒಂದು 10 ನಿಮಿಷಕ್ಕೆ ಒಂದೊಂದು ಸಲ ಬರ್ತಾರೆ, ಬೆಲ್ ಮಾಡ್ತಾರೆ, ಮಲಗಿದಾನ ಇನ್ನೂ ಎದ್ದಿಲ್ವಾ ಅಂತ ಪದೇ ಕೇಳ್ತಾ ಇರ್ತಾರೆ. ಸೊ ಹಾಗಾದಾಗ ನನಗೂ ರೆಸ್ಟ್ ಆಗಲ್ಲ, ಸ್ಕಂದನಿಗೂ ಕೂಡ ನಿದ್ದೆ ಕಂಫರ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಕಂದ ಮಧ್ಯಾಹ್ನ ಇಲ್ಲೇ ಮಲ್ಕೊಳ್ಳಿ ಅಂತ ಅತ್ತೆ ಹೇಳಿದರು. ಸೊ ಆವಾಗಿಂದ ಮಧ್ಯಾಹ್ನ ಅವನು ಅಲ್ಲೇ ಮಲಗ್ತಾನೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವ್ನ ರೊಟೀನ್ ಫುಲ್ ಚೇಂಜ್ ಆಗುತ್ತೆ. ಅವಾಗ ನೋಡಬೇಕು ಯಾವ ಥರ ಇರುತ್ತೆ ಅಂತ. ಇನ್ನು ನನ್ನ ಮಗ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 2 to 2.5 hours ಚೆನ್ನಾಗಿ ನಿದ್ದೆ ಮಾಡ್ತಾನೆ, ತೊಂದರೆ ಇಲ್ಲ. ಅವನು ಎಚ್ಚರ ಇದ್ದಾಗಲೂ ಅಷ್ಟೇ ಟಿ ವಿ ಆನ್ ಮಾಡಿಕೊಟ್ರೆ ನೋಡ್ಕೊಂಡು ಕೂತ್ಕೊಳ್ತಾನೆ. ನಾನೇ ಎನಿ ಟೈಮ್ ಟಿ ವಿ ಆನ್ ಮಾಡ್ಕೊಡೋದು ಬೇಡ ಅಂತ ಹೇಳಿ ಅವ್ರು ಫೋನ್ ಮಾಡ್ತಾರಲ್ವ, ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಸೊ ಕರ್ಕೊಂಡೋಗಿ ಬಿಡ್ತೀನಿ. ಇನ್ನು ಇವತ್ತು ಹೋಲ್ ಡೇ ನಾನು ಸ್ವಲ್ಪನೂ ರೆಸ್ಟ್ ಮಾಡಿಲ್ಲ. ಆಲ್ಮೋಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ಪೈಸಸ್ ಬಾಕ್ಸ್ ಕೂಡ ನೀಟಾಗಿ ವಾಶ್ ಮಾಡಿಕೊಂಡೆ. ಇನ್ನು ಫ್ರಿಡ್ಜ್ ಕೂಡ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಫ್ರಿಡ್ಜ್ನ ವೀಕ್ಲಿ ಒನ್ಸ್ ಆರ್ 10 days ಒನ್ಸ್ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ಹೆಚ್ಚು ಡರ್ಟಿ ಅಂತ ಅನಿಸೋದಿಲ್ಲ. ನಮ್ಮದು ತುಂಬಾ ಚಿಕ್ಕ ಫ್ರಿಡ್ಜು, ಇದು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗೇ ಇದೆ, ಹಾಳಾಗಿಲ್ಲ. ಇನ್ನು ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬರಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಸುಮ್ಮನೆ ಏನಕ್ಕೆ ಅನ್ನೆಸೆಸರಿ ಹೊಸ ಫ್ರಿಡ್ಜ್ ತೊಗೊಳ್ಳೋದು. ಈ ಫ್ರಿಡ್ಜ್ ಚೆನ್ನಾಗಿದೆ, ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬರಲಿ, ಇದು ಹಾಳಾದ್ಮೇಲೆ ಬೇಕಿದ್ರೆ ಹೊಸ ಫ್ರಿಡ್ಜ್ನ ತೊಗೊಳ್ಳೋಣ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಯೂಶಲ್ ಆಗಿ ನಾನು ಹೆಚ್ಚು ಫ್ರಿಡ್ಜಲ್ಲಿ ಕೂಡ ತುಂಬ ಐಟಮ್ಗಳನ್ನ ಸ್ಟೋರ್ ಮಾಡಿ ಇಡೋದಿಲ್ಲ. ಸೊ ತುಂಬ ಹೆವಿ ಸ್ಟೋರೇಜ್ ಆದರೆ ಫ್ರಿಡ್ಜು ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ. ಮನೇಲಿರುವಂಥ ಫ್ರಿಡ್ಜು, ಗ್ಲಾಸಸ್ಸು ಹಾಗೆ ಮಿರರ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾನು ಕಾಲಿನ ಯೂಸ್ ಮಾಡ್ತೀನಿ. ಇದರಿಂದ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಜಸ್ಟ್ ಅದನ್ನು ಕಾಲಿನ ಸ್ಪ್ರೇ ಮಾಡಿಬಿಟ್ಟು ಒಂದು ವೆಟ್ ಕ್ಲಾತಿಂದ ವೈಪ್ ಮಾಡಿಕೊಂಡ್ರೆ ಅದ್ರ ಮೇಲಿರುವಂಥ ಡಸ್ಟು ಏನಾದರೂ ಮಾರ್ಕ್ಸ್ ಇದ್ದರೆ ಈಸಿಯಾಗಿ ಕ್ಲೀನ್ ಆಗುತ್ತೆ. ಇನ್ನು ಫ್ರಿಡ್ಜ್ ಹಿಂದ್ಗಡೆ ಕೂಡ ತುಂಬಾ ಡಸ್ಟ್ ಇತ್ತು. ನಾವು ಯಾವುದೇ ಒಂದು ಐಟಮ್ನ ಒಂದು ಕಡೆ ಇಟ್ಟಿರ್ತೀವಿ ಅಂತಂದರೆ ಅದ್ರ ಹಿಂದೆಗಡೆ ಅಕ್ಕಪಕ್ಕದಲ್ಲಿ ಕೆಳಗಡೆ ಭಾಗದಲ್ಲಿ ಸುಮಾರು ಡಸ್ಟ್ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಇಷ್ಟು ಕ್ಲೀನ್ ಮಾಡ್ತಾಯಿದ್ರು ಕೂಡ ಇಷ್ಟೊಂದು ಡಸ್ಟ್ ಬರುತ್ತೆ, ಹಿಂಗಪ್ಪ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಅನಿಸುತ್ತೆ. ಸಮ್ಟೈಮ್ಸ್ ಅನಿಸುತ್ತೆ ಯಾರಾದ್ರೂ ಕ್ಲೀನಿಂಗ್ ಮಾಡೋರನ್ನ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸೋಣ ಅಂತ. ಯಾರೇ ಹೆಲ್ಪರ್ಗಳು ಬಂದು ಎಷ್ಟೇ ಕ್ಲೀನ್ ಮಾಡಿಕೊಡ್ತಾರೆ ಅಂದರೂ ಕೂಡ ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ನಾನೇ ನನ್ನ ಕೈಯಾರ ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನು ಮಾಡಿದಾಗ ನನಗೆ ಸಮಾಧಾನ ಅಂತ ಅನಿಸುತ್ತೆ.
ಸೊ ಯೂಶ್ವಲಾಗಿ ಏನೋ 2 ಮಂತ್ಸ್ ಒನ್ಸು ಈ ಥರ ಡೀಪ್ ಕ್ಲೀನ್ ಇದ್ದೇ ಇರುತ್ತೆ. 2 ಮಂತ್ಸು 3 ಮಂತ್ಸ್ ಒನ್ಸ್ ಥರ ಮಾಡ್ಕೊಳ್ತಾ ಇರ್ತೀನಿ. ಸಣ್ಣ ಪುಟ್ಟ ಕ್ಲೀನಿಂಗ್ ಅಂತೂ ಅವಾಗವಾಗ ನಡೀತಾನೆ ಇರುತ್ತೆ. ಇನ್ನು ಹಬ್ಬಗಳು ಬಂದರೆ ಮಾತ್ರನೇ ಸ್ವಲ್ಪ ಡೀಪ್ ಕ್ಲೀನಿಂಗ್ ಜಾಸ್ತಿ ಇರುತ್ತೆ. ಕಿಚನ್ಲಿರುವಂತಹ ಟೈಲ್ಸಿಗೂ ಕೂಡ ನಾನು ಕಾಲಿನ ಹಾಕಿನೇ ಕ್ಲೀನ್ ಮಾಡ್ಕೊಳ್ತೀನಿ. ಕಿಚನಲ್ಲಿರುವಂಥ ಚಿಮ್ನಿಗೂ ಕೂಡ ಅಷ್ಟೇ ನಾನು ಕಾಲಿನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತೀನಿ. ತುಂಬ ಏನು ಆಯಿಲ್ ಆಗಿರೋದಿಲ್ಲ ಚಿಮ್ನಿ. ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಲ್ಲ, ಹಾಗಾಗಿ ಅಷ್ಟೊಂದೇನು ಡಸ್ಟ್ ಅಂತ ಅನಿಸೋದಿಲ್ಲ. ಇಷ್ಟೊಂದು ಕಷ್ಟ ಬಿದ್ದು ಏನಕ್ಕಪ್ಪ ಕ್ಲೀನಿಂಗ್ ಮಾಡ್ಬೋದು ಅಂತ ಅನ್ನಿಸ್ಬೋದು ಕೆಲವೊಬ್ಬರಿಗೆ ಕ್ಲೀನಿಂಗ್ ಮಾಡೋದು ಇಷ್ಟ, ಕೆಲವೊಬ್ಬರಿಗೆ ಇಷ್ಟ ಇರೋದಿಲ್ಲ. ಅದು ಅವ್ರವ್ರಿಗೆ ಸಂಬಂಧಪಟ್ಟಿರುತ್ತೆ. ಸೊ ನಾನು ಮಾತ್ರ ಈ ರೀತಿ ಆವಾಗವಾಗ ಅಂದರೆ 3 ಮಂತ್ಸು 6 ಮಂತ್ಸು ಅಂತ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಮನೆ ಕ್ಲೀನ್ ಆಗಿದ್ರೆ ನಮಗೂ ಕೂಡ ಏನೋ ಒಂಥರ ಸಮಾಧಾನ ನೆಮ್ಮದಿಯಿಂದ ಇರುತ್ತೆ ಅಲ್ವಾ. ಸಂಜೆ 5:30 6 ಹಂಗೆ ಆಲ್ಮೋಸ್ಟ್ ನನ್ನ ಕಿಚನ್ ಕ್ಲೀನಿಂಗ್ ಪೂರ್ತಿ ಕಂಪ್ಲೀಟ್ ಆಯಿತು. ವಾಶ್ ಮಾಡಿಟ್ಟಿರುವಂಥ ಎಲ್ಲ ಬಾಕ್ಸಸ್ ಕೂಡ ನೀಟಾಗಿ ಡ್ರೈ ಆದಮೇಲೆ ಕಾಳುಗಳು ಸ್ಪೈಸಸ್ ಎಲ್ಲ ಏನಿದೆ ಅದನ್ನೆಲ್ಲ ರೀಫಿಲ್ ಮಾಡಿಕೊಂಡೆ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನನ್ನ ಕಿಚನ್ ಕ್ಲೀನಿಂಗ್ ಡೇ ಈ ರೀತಿಯಾಗಿತ್ತು. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು, ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.